ಕೆಜೆಪಿ ಪಕ್ಷದ ಅಧ್ಯಕ್ಷ ಸ್ಥಾನದ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಧನಂಜಯ್ ಕುಮಾರ್ಗೆ ಹೈಕೋರ್ಟ್ ತುರ್ತು ನೋಟಿಸ್ ಅನ್ನು ಜಾರಿ ಮಾಡಿದೆ. ಕೆಜೆಪಿ ಪಕ್ಷದ ಅಧ್ಯಕ್ಷ ಸ್ಥಾನದ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಧನಂಜಯ್ ಕುಮಾರ್ಗೆ ಹೈಕೋರ್ಟ್ ತುರ್ತು ನೋಟಿಸ್ ಅನ್ನು ಜಾರಿ ಮಾಡಿದೆ. ಇನ್ನೊಂದೆಡೆ ಪದ್ಮನಾಭ ಪ್ರಸನ್ನ ವಿರುದ್ಧ ಧನಂಜಯ್ ಕುಮಾರ್ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದ್ ಕಡೆ ಯಡಿಯೂರಪ್ಪ ಹಾಗೂ ಧನಂಜಯ್ ಕುಮಾರ್ಗೆ ಕೋರ್ಟ್ ನೋಟಿಸ್ ನೀಡಿದ್ರೆ, ಮತ್ತೊಂದು ಕಡೆ ಧನಂಜಯ್ ಕುಮಾರ್ ಪದ್ಮನಾಭ ಅವರ ವಿರುದ್ಧನೇ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ. ಕೋರ್ಟ್ ಏನಂತ ನೋಟಿಸ್ ನೀಡಿದೆ, ಅಲ್ಲದೆ ಧನಂಜಯ್ ಕುಮಾರ್ ಯಾವ ರೀತಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ? ಸೌಮ್ಯ, ಇದು ಏನಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಒಂದು ವಾರದ ಕೆಳಗೆ ಹೈಕೋರ್ಟ್ ನಲ್ಲಿ ಪದ್ಮನಾಭ ಪ್ರಸನ್ನ ಒಂದು ಅರ್ಜಿಯನ್ನ ಸಲ್ಲಿಸಿದ್ದು, ನನ್ನ ಸಹಿಯನ್ನು ಫೋರ್ಜರಿ ಮಾಡಿ ಧನಂಜಯ್ ಕುಮಾರ್ ಹಾಗೂ BS ಯಡಿಯೂರಪ್ಪ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನನ್ನ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಆಧರಿಸಿ ಹೈಕೋರ್ಟ್ಗೆ ವಿಚಾರಣೆಯನ್ನ ಸಲ್ಲಿಸಿದ್ರು. ಅಂದು ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನು ನೀಡಿದೆ. ಅಲ್ಲದೆ ಈ ಇಬ್ಬರ ಪ್ರತಿವಾದಿಗಳ ಅವಶ್ಯಕತೆ ಏನಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಪದ್ಮನಾಭ ಪ್ರಸನ್ನ ಅವರಿಗೆ ಕೇಳಿತ್ತು. ಹಾಗಾಗಿ ಇಂದು ಆ ಒಂದು ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಪದ್ಮನಾಭ ಪ್ರಸನ್ನ ಅವರ ಪರ ವಕೀಲರು ಈ ಇಬ್ಬರೂ ಕೂಡ ಫೋರ್ಜರಿ ಮಾಡಿರುವಂತಹ ಅಂಶ ಮೇಲ್ಮುಖವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಇಬ್ಬರ ವಿರುದ್ಧನೂ ಕೂಡ ದಾಖಲೆ ಇರುವುದರಿಂದ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಬೇಕು ಅನ್ನುವಂತಹ. ಓಕೆ ಮಾರುತಿ, ಈಗ ಸ್ವತಃ ಮಾತಾಡೋದಕ್ಕೆ ಪದ್ಮನಾಭ ಪ್ರಸನ್ನ ಅವರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪದ್ಮನಾಭ್ ಅವರೇ, ಒಂದ್ ಹಂತಕ್ಕೆ ನಿಮ್ಗೆ ಕೋರ್ಟ್ ಯಡಿಯೂರಪ್ಪ ಅವರಿಗೆ ನೋಟಿಸ್ ನೀಡಿರುವಂತದ್ದು ಒಂದ್ ರೀತಿ ನಿಮ್ಗೆ ಒಂದ್ ಹಂತಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ಹೌದು ಮೇಡಮ್, ಸತ್ಯಕ್ಕೆ ಯಾವತ್ತಿದ್ರು ಜಯ ಇದೆ ಅಂತ ಹೇಳಿ ಇದು ನಮ್ಗೆ ಎರಡನೇ ಬಾರಿ ನಮ್ಗೆ ಮಾನ್ಯತೆ ಸಿಕ್ಕಿದೆ ಮೇಡಮ್. ಮತ್ತೆ ಇವತ್ತು ಏಕಸದಸ್ಯ ಪೀಠ ಅಬ್ದುಲ್ ನಜೀರ್ ಸಾಹಬ್ ನ್ಯಾಯಾಧೀಶರು ಇವತ್ತು ನಮ್ಗೆ ಕೊಟ್ಟಂತ ತೀರ್ಪು ಏನು ಯಡಿಯೂರಪ್ಪ ಮತ್ತು ಧನಂಜಯ್ ಕುಮಾರ್ ನೋಟಿಸ್ ಜಾರಿ ಮಾಡಿ 21 ತಿಂಗಳಲ್ಲಿ ಖುದ್ದು ಹಾಜರಾಗಬೇಕಂತ ಹೇಳಿ ಕೊಟ್ಟಿದ್ದಾರೆ. ಅದು ನಮ್ಗೆ ಬಹಳ ಸಂತೋಷವನ್ನು ತಂದಿದೆ ಮೇಡಮ್. ಇದು ನಮ್ಮ ಹೋರಾಟದಲ್ಲಿ ಎರಡನೇ ಜಯ ಮೇಡಮ್. ಓಕೆ, ಮತ್ತೊಂದು ಕಡೆ ಈಗ ಧನಂಜಯ್ ಕುಮಾರ್ ಅವರು ನಿಮ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗ್ಲಿ ಮೇಡಮ್, ಅವ್ರಿಗೆ ಮಾನ ಮರ್ಯಾದೆ ಏನೋ ಇದ್ರೆ ಒಂಚೂರು ಮೊದಲು ಧರ್ಮಸ್ಥಳಕ್ಕೆ ಬರಲಿ ಮೇಡಮ್. ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ, ಫಸ್ಟ್ ಧರ್ಮಸ್ಥಳಕ್ಕೆ ಬರಲಿ, ಆಮೇಲೆ ಅವ್ರು ಮಾನನಷ್ಟ ಮೊಕದ್ದಮೆ ಹಾಕ್ಲಿ. ಅವ್ರಿಗೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ ನನಗೆ ಧರ್ಮಸ್ಥಳಕ್ಕೆ ಬಂದು ಅವ್ರನ್ನ ಸತ್ಯವಾಗಿದ್ದೇನೆ ಅಂತ ಹೇಳಿ ಒಪ್ಕೊಳ್ಳಿ. ಇದು 7 ಕೋಟಿ ಕನ್ನಡಿಗರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಧನಂಜಯ್ ಕುಮಾರ್ಗೆ ನಿಜವಾಗ್ಲೂ ಎಲ್ಲ ಇದ್ರೆ ಅವರು ಮತ್ತೆ ಯಡಿಯೂರಪ್ಪನವರು ಧರ್ಮಸ್ಥಳಕ್ಕೆ ಬಂದು ನಾನು ಫೋರ್ಜರಿ ಮಾಡಿಲ್ಲ, ನಾನು ಪಕ್ಷವನ್ನು ಟೇಕ್ ಓವರ್ ಮಾಡ್ಕೊಂಡಿಲ್ಲ, ಇದು ನಾನು ಕಟ್ಟಿದ ಪಕ್ಷ ಅಂತ ಹೇಳಿ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣ ಮಾಡಲಿ. ಇದು ನನ್ನ ಚಾಲೆಂಜ್. ಓಕೆ, ಈಗಾಗಲೇ ಚುನಾವಣಾ ಆಯೋಗ ಯಡಿಯೂರಪ್ಪನವರೇ ಕೆಜೆಪಿ ಅಧ್ಯಕ್ಷರು ಅಂತ ಒಂದು ರೀತಿ ಒಂದು ಇದನ್ನ ಕೊಟ್ಟಿದೆ. ಸೊ ಈಗ ಅವರು ಕೋರ್ಟಲ್ಲಿ ಪ್ರತ್ಯುತ್ತರ ನೀಡುವಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಸಹಕಾರವನ್ನ ಪಡಿಬಹುದಲ್ವಾ? ಇಲ್ಲ ಮೇಡಮ್, ನೋಡಿ ಮೇಡಮ್, ಸತ್ಯಕ್ಕೆ ಯಾವ್ದಾದ್ರು ಜಯ ಇದೆ ಮೇಡಮ್. ಅನ್ಯಾಯಕ್ಕೆ ಸ್ವಲ್ಪ ದಿನ ಮುನ್ನಡೆ ಆಗ್ತದೆ, ಸತ್ಯಕ್ಕೆ ಯಾವ್ದಿದ್ರು ಪೂರ್ತಿ ಮುನ್ನಡೆ ಮೇಡಮ್. ಓಕೆ, ಇವಾಗ ಗೊತ್ತಾಗಿದೆ ನೋಡಿ, ಫಸ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದ್ರೆ ಇವತ್ತು ನಮ್ಗೆ ಯಡಿಯೂರಪ್ಪ ಅವ್ರಿಗೆ ಮತ್ತೆ ಇವ್ರಿಗೆ ನೋಟಿಸ್ ಜಾರಿ ಮಾಡಿ ಖುದ್ದು ಹಾಜರಿಗೆ ಹೇಳಿದ್ದಾರೆ. ಇದೆಲ್ಲ ತೋರಿಸ್ತಾ ಇದೆ ಮುಂದೆ ನಮ್ಗೆ ನ್ಯಾಯ ಸಿಗ್ತದೆ, ಪೂರ್ತಿ ನನ್ನ ಕೈಯಲ್ಲಿ ಬರ್ತದೆ ಅಂತ ಹೇಳಿಕ್ಕೆ ಇದಕ್ಕಿನ್ನ ಬೇರೆ ಏನೋ ಇದಾಗಿಲ್ಲ ಮೇಡಮ್. ಮತ್ತೆ ಇವತ್ತು ಧನಂಜಯ್ ಕುಮಾರ್ ಅವರು ಮಾನನಷ್ಟ ಮೊಕದ್ದಮೆ ಯಾಕೆ ಆಗಿದ್ರೆ ಅವ್ರಿಗೆ ಭಯ ಶುರುವಾಗಿದೆ. ಈ ಫೋರ್ಜರಿ ಕೇಸ್ ನಲ್ಲಿ ಏನಾದ್ರೂ ಅವ್ರು ಫಿಟ್ ಆಯ್ತು ಅಂತಂದ್ರೆ 10 ವರ್ಷ ಜೈಲಿಗೆ ಹೋಗ್ಬೇಕು, ಮತ್ತೆ 6 ವರ್ಷ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇರಬೇಕಾಗುತ್ತೆ ಮೇಡಮ್. ಇದರಿಂದ ಅದನ್ನ ಕೌಂಟರ್ ಇದು ಮಾಡಕ್ಕೆ ನನಗೆ ಈ ತರ ಅವರು ಮಾನನಷ್ಟ ಮೊಕದ್ದಮೆ ಆಗ್ತಾ ಇದ್ದಾರೆ ಮೇಡಮ್. ಧನ್ಯವಾದ ಪದ್ಮನಾಭ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.